ओम लक्ष्मी लज्जे महाविद्ये श्रद्धे पुष्टि स्वधे ध्रुवे महारात्रि महामाये नारायणि नमोस्तुते मेधे सरस्वती वरे भूतिभाभ्रवितामसि नियते त्वं प्रसीदेशे नारायणि नमोस्तुते। श्री गुरुभ्यो नमः। हरि ओम। ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಶುಭಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವಿಶೇಷವಾಗಿ ಜೂನ್ ತಿಂಗಳ ಧನುರಾಶಿಯ ಮಾಸ ಭವಿಷ್ಯ ಈ ವಿಡಿಯೋ ನಾವು ನೋಡೋಣ. ಜೂನ್ ತಿಂಗಳಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಕಾಣಬಹುದು. ಯಾಕಂದ್ರೆ ಈ ಹಿಂದೆನೆ ದೊಡ್ಡ ದೊಡ್ಡ ಬದಲಾವಣೆಗಳು ಮುಗಿದೋಯ್ತು. ಶನಿ ಬದಲಾವಣೆ ಆಗ್ಬಿಟ್ರು. ಇನ್ನು 2.5 ವರ್ಷ ಶನಿ ನಿಮಗೆ 4ನೇ ಮನೆಯಲ್ಲೇ ಇರ್ತಾರೆ. ಗುರು ಬದಲಾವಣೆ ಆಗ್ಬಿಟ್ರು. 7ನೇ ಮನೆ ಗುರು ಬಂದು ಇನ್ನು 1 ವರ್ಷ ಗುರುಬಲ ನಿಮ್ಗಿರುತ್ತೆ. ರಾಹು ಕೇತುಗಳು ಬದಲಾವಣೆ ಆಗ್ಬಿಟ್ರು. 3ನೇ ಮನೆಯಲ್ಲಿ ರಾಹು, 9ನೇ ಮನೆಯಲ್ಲಿ ಕೇತು, ಇನ್ನು 18 ತಿಂಗಳು ಇರ್ತಾರೆ. ಹಾಗಾಗಿ ದೊಡ್ಡ ದೊಡ್ಡ ಬದಲಾವಣೆಗಳು ಆಗೋಯ್ತು. ಸಣ್ಣ ಪುಟ್ಟ ಬದಲಾವಣೆಗಳೇನು? ಈ ತಿಂಗಳ 6ನೇ ತಾರೀಕು ಕುಜ ನಿಮಗೆ 8ನೇ ಮನೇಲಿ ಇದ್ರು. ಇಷ್ಟು ದಿನ ಕುಜ ದೋಷದಲ್ಲಿದ್ರಿ ಧನುರಾಶಿಯವರು. ಬಟ್ ನೀಚ ಸ್ಥಾನದಲ್ಲಿರ್ತಕ್ಕಂಥ ಕುಜ ದೋಷಯುಕ್ತ ದೊಡ್ಡ ಪ್ರಮಾಣದ್ದು. ಅಂತ ಕುಜ ನಿಮಗೆ ಭಾಗ್ಯಸ್ಥಾನಕ್ಕೆ 6ನೇ ತಾರೀಕು ಬರ್ತಾ ಇದ್ದಾರೆ. ತುಂಬಾ ಪ್ಲಸ್ ಪಾಯಿಂಟ್, ವೆರಿ ವೆರಿ ಬಿಗ್ ಪ್ಲಸ್ ಪಾಯಿಂಟ್. ಜೊತೆಗೆ 6ನೇ ತಾರೀಕು ಬುಧ ನಿಮಗೆ 7ಮ ಸ್ಥಾನಕ್ಕೆ ಬರ್ತಾ ಇದ್ದಾರೆ, ತನ್ನ ಸ್ವಕ್ಷೇತ್ರಕ್ಕೆ. ಅದು ವೆರಿ ಪ್ಲಸ್ ಪಾಯಿಂಟ್. 15ನೇ ತಾರೀಕು ಸೂರ್ಯನು 7ಮಕ್ಕೆ ಬರ್ತಾ ಇದ್ದಾರೆ, ಅದು ಕೂಡ ಪ್ಲಸ್ ಪಾಯಿಂಟ್. 3 ದೊಡ್ಡ ದೊಡ್ಡ ಬಲಗಳು ಅನ್ನುವಂಥದ್ದು ನಿಮಗೆ ಜೂನ್ ತಿಂಗಳಲ್ಲಿ ಧನುರಾಶಿಯವರಿಗೆ ಸಿಗ್ತಾ ಇದೆ. ಹಾಗೆ 8ನೇ ಮನೆಗೆ 22ನೇ ತಾರೀಕು ಬುಧ ಬಂದು ಬಿಡ್ತಾರೆ. ಸ್ವಲ್ಪ 22ನೇ ತಾರೀಕಿಂದ ಬುಧ ಬಲ ಕಮ್ಮಿ ಆಗುತ್ತೆ. ಇನ್ನು 29ನೇ ತಾರೀಕು ಶುಕ್ರ ತನ್ನ ಸ್ವಕ್ಷೇತ್ರಕ್ಕೆ ಬರ್ತಾರೆ. ಅಲ್ಲಿವರೆಗೂ 5ನೇ ಮನೆಯಲ್ಲಿ ಇರ್ತಾರೆ. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಒಟ್ಟಾರೆ ಹೇಳಬೇಕು ಅಂತಂದ್ರೆ ಸಣ್ಣ ಸಣ್ಣ ಬದಲಾವಣೆಗಳು ಏನಾಗುತ್ತೋ ಆ ಬದಲಾವಣೆಗಳು ಬಹಳ ಬಹಳ ಉತ್ತಮ ಇದೆ ನಿಮಗೆ ಈ ತಿಂಗಳು ಧನುರಾಶಿಯವರಿಗೆ. ಪ್ರಪ್ರಥಮವಾಗಿ ನಿಮ್ಮ ರಾಶಿಯಾಧಿಪತಿ ಆಗಿರತಕ್ಕಂಥ ಗುರು ಹಾಗೂ ಸುಖಾಧಿಪತಿ ಚತುರ್ಥಾಧಿಪತಿ ಆದಂತಹ ಗುರು 7ಮದಲ್ಲಿ ಗುರು ಬಲದೊಂದಿಗೆ ನೀವು ಪ್ರಾರಂಭ ಆಗಿದ್ದೀರಾ. ಜೂನ್ ತಿಂಗಳಲ್ಲಿ ಗುರು ಬಲ ನಿಮಗೆ ತುಂಬಾ ವಿಶೇಷವಾದ ಫಲ ಕೊಡ್ತಾ ಇದೆ. ಇಷ್ಟು ದಿನ ಏನು ಕಷ್ಟಪಟ್ಟರೋ ಇನ್ಮೇಲೆ ಸುಖವನ್ನ ಕಾಣಲಿಕ್ಕೆ ಹೊರಡ್ತೀರಾ. ತಾಯಿಯ ಆರೋಗ್ಯ ವೃದ್ಧಿ ಆಗುತ್ತೆ, ತಾಯಿಯ ಆಶೀರ್ವಾದ ಸಿಗುತ್ತೆ, ತಾಯಿಯ ಕಡೆ ಆಸ್ತಿಗಳು ನಿಮಗೆ ಬರುತ್ತೆ ಇದ್ರೆ. ಹಾಗೆ ನಿಮ್ಮ ಶರೀರ ಬಲಿಷ್ಠವಾಗುತ್ತೆ. 7ಮದಲ್ಲಿರ್ತಕ್ಕಂಥ ಗುರು ನೇರವಾಗಿ ನಿಮ್ಮ ಒಂದು ರಾಶಿಯನ್ನು ನೋಡೋದ್ರಿಂದ ಧನುರಾಶಿಯವರಿಗೆ ಗುರುಬಲ ಗುರುಫಲ ಅನ್ನುವಂಥದ್ದು ಎರಡೂ ಕೂಡ ವಿಶೇಷವಾಗಿ ಸಿಗ್ತಾ ಇದೆ. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಗುರುವಿನಿಂದ ನಿಮಗೆ ಸಾಮ್ರಾಜ್ಯ ಯೋಗ ಅಂತ ಕರಿತೀವಿ ನಾವು. ತನ್ಮೂಲಕ ಗುರು ತಾನಿರುವಂತ ಮನೆಗಿಂತ ತಾನು ನೋಡುವಂತ ಮನೆಯೇ ಬಲ ಜಾಸ್ತಿ ಮಾಡ್ತಾರೆ. ಹಾಗಾಗಿ ನಿಮ್ಮ ರಾಶಿಯನ್ನು ನೋಡೋದ್ರಿಂದ ಈ ತಿಂಗಳು ತುಂಬಾ ಸಂತೋಷ, ಸಡಗರ, ಸಂಭ್ರಮ ಹೆಚ್ಚು ಕಾಣ್ಲಿಕ್ಕಿದೆ ನಿಮಗೆ. ಇನ್ನು ರಾಶಿಯಿಂದ 2 ಮತ್ತೆ 3ನೇ ಮನೆ ಅಧಿಪತಿ ಆದಂತ ಶನಿ, ಅರ್ಧಾಷ್ಟಮ ಶನಿಯಲ್ಲಿದ್ದೀರ ನೀವು. ಶನಿ ಪ್ರಾರಂಭ ಆಯ್ತಲ್ಲ ಅರ್ಧಾಷ್ಟಮ. ಸರಿ, ಹಾಗಾದ್ರೆ ಶನಿ ನಿಮ್ಗೆ ದೋಷನ ಅಂದ್ರೆ ಅದು ನಿಮ್ಮ ಮೂಲ ಜಾತಕ ನೋಡಿ ಡಿಸೈಡ್ ಮಾಡಬೇಕು. ಮೂಲ ಜಾತಕದಲ್ಲಿ ಏನಾದ್ರೂ ಶನಿ ನಿಮಗೆ ಕೆಟ್ಟದಾಗಿದ್ರೆ ಸ್ವಲ್ಪ ಪ್ರಮಾಣದ ತೊಂದರೆಗಳು ಬರುತ್ತೆ. ಶನಿ ನಿಮಗೆ ಚೆನ್ನಾಗಿದ್ರೆ ಜಾಕ್ಪಾಟ್ ತುಂಬಾ ಉತ್ತಮವಾಗಿರುತ್ತೆ, ಅದ್ಭುತವಾಗಿರುತ್ತೆ, ಅತ್ಯಂತ ಶ್ರೇಷ್ಠವಾಗಿರುತ್ತೆ. ಅದನ್ನ ನಿಮ್ಮ ಮೂಲ ಜಾತಕವನ್ನ ನೀವು ಒಮ್ಮೆ ನುರಿತ ಜ್ಯೋತಿಷ್ಯರನ್ನ ಭೇಟಿ ಮಾಡಿ ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಅನ್ನು ಮಾಡಿಸಿ ಏನಾದ್ರೂ ಶನಿ ಬಲಹೀನನಾಗಿದ್ರೆ ಪರಿಹಾರಗಳು ಮಾಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಶನಿ ನಿಮಗೆ ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಅದಕ್ಕೆ ನಿಮ್ಮ ಮೂಲ ಜಾತಕ ಸಪೋರ್ಟ್ ಬೇಕು. ಬಟ್ ಗುರು ಅಂತೂ ಅದ್ಭುತ. ಅದಲ್ಲದೆ ವ್ಯಯಾಧಿಪತಿ ಹಾಗೂ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಆಗಿರತಕ್ಕಂಥ ಕುಜ ನಿಮಗೆ ಭಾಗ್ಯಸ್ಥಾನದಲ್ಲಿದ್ದಾರೆ 6ನೇ ತಾರೀಕಿಂದ. 6ನೇ ತಾರೀಕಿಂದ ಒಟ್ಟು 45 ದಿನಗಳ ಕಾಲ ಕುಜ ಭಾಗ್ಯಸ್ಥಾನದಲ್ಲಿದ್ದು ವಿಶೇಷವಾದ ಫಲವನ್ನು ಕೊಡ್ತಾ ಇದ್ದಾರೆ. ನೀವೇನ್ ಭೂಮಿ ಸಂಬಂಧಪಟ್ಟಂತ ಕೆಲಸ ಮಾಡಬೇಕಾ? ಮಾಡಿ, ಸಕ್ಸಸ್ ಆಗುತ್ತೆ. ರಿಯಲ್ ಎಸ್ಟೇಟ್ ಮಾಡ್ತೀರಾ? ಮಾಡಿ. ಮನೆ ಕಟ್ಸ್ಬೇಕಾ? ಕಟ್ಸಿ. ಸೈಟ್ ತಗೊಳ್ಬೇಕಾ ಅಥವಾ ಫ್ಲಾಟ್ ತಗೊಳ್ಬೇಕಾ? ವ್ಯವಸಾಯ ಭೂಮಿ ತಗೊಳ್ಬೇಕಾ? ವ್ಯವಸಾಯ ಮಾಡ್ಬೇಕಾ? ಭೂಮಿ ಸಂಬಂಧಪಟ್ಟಂತ ಯಾವುದೇ ಸ್ಟಡೀಸ್ ಇರಲಿ, ಬಿಸ್ನೆಸ್ ಇರಲಿ, ಅಥವಾ ಉದ್ಯೋಗ ಇರಲಿ, ಅಥವಾ ನಿಮ್ಮ ವೈಯಕ್ತಿಕವಾದ ವಿಚಾರಗಳಿರಲಿ, ಪ್ರತಿಯೊಂದರಲ್ಲೂ ಕೂಡ ದಿ ಗ್ರೇಟ್ ಗ್ರ್ಯಾಂಡ್ ಸಕ್ಸಸ್ ಅನ್ನುವಂಥದ್ದು ನಿಮಗೆ 6ನೇ ತಾರೀಕಿಂದ ಪ್ರಾರಂಭ ಆಗುತ್ತೆ ಧನುರಾಶಿಯವರಿಗೆ. ಜೊತೆಗೆ ಗುರು ಸಾಥ್ ಕೊಡ್ತಾರೆ. ನೀವೇನಾದ್ರೂ ಪೊಲೀಸರು, ಸೈನಿಕರು, ಡಿಫೆನ್ಸ್ ಅಲ್ಲಿ ಇದ್ದೀರಾ, ಇಂಥವ್ರಿಗೆಲ್ಲ ತುಂಬಾ ಬಲ ಕೊಡುತ್ತೆ. ಸ್ಪೋರ್ಟ್ಸ್ ಅಲ್ಲಿ ಇದ್ದೀರಾ, ಸಕ್ಸಸ್ ಕೊಡುತ್ತೆ.
ಹೀಗೆ ಹೆಚ್ಚಿನ ಪ್ರಮಾಣದ ಬಲ ಅನ್ನುವಂಥದ್ದು, ಸಕ್ಸಸ್ ಅನ್ನುವಂಥದ್ದು ನಿಮಗೆ ಸಿಗೋದ್ರಲ್ಲಿ ಯಾವುದೇ ಸಂದೇಹನೂ ಕಾಣ್ತಾ ಇಲ್ಲ. ಇನ್ನು ರಾಶಿಯಿಂದ 10 ಮತ್ತು 7ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಬುಧ 7ನೇ ಮನೆಗೆ ಬಂದ್ಬಿಡ್ತಾರೆ 6ನೇ ತಾರೀಕು. ಅದೊಂದು ಯೋಗ ನಿಮಗೆ ಪ್ರಾಪ್ತಿ ಆಗುತ್ತೆ. ಸೀದಾ ಸಾದಾ ಯೋಗ, ನಿಮ್ಮ ನೇರವಾದ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೀಳುತ್ತೆ. ಅಲ್ಲಿಗೆ ಬುಧನಿಂದ ವಿದ್ಯೆ, ವ್ಯಾಪಾರ, ಬುದ್ಧಿವಂತಿಕೆ 3 ಕೂಡ ವೃದ್ಧಿ ಆಗುತ್ತೆ. ಈ ತಿಂಗಳು ವಿದ್ಯೆಯಲ್ಲಿ ಶ್ರೇಷ್ಠ ಸಾಧನೆ, ವ್ಯಾಪಾರದಲ್ಲಿ ಅತ್ಯಂತ ಅಭಿವೃದ್ಧಿ, ಬುದ್ಧಿಯಲ್ಲಿ ಬಹಳಷ್ಟು ಚುರುಕುತನ ನಿಮಗೆ ಅಭಿವೃದ್ಧಿ ಆಗುತ್ತೆ. ಸೋಂಬೇರಿತನ ದೂರವಾಗುತ್ತೆ. ಒಂಥರ ಪ್ರಶಂಸೆ ಅಥವಾ ನಿಮ್ಮೊಂಥರ ಪ್ರಶಸ್ತಿ ಸಿಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಶುಕ್ರ ನಿಮಗೆ 6ನೇ ಮನೆ ಹಾಗೂ ಲಾಭಸ್ಥಾನಕ್ಕೆ ಅಧಿಪತಿಯಾದಂಥ ಶುಕ್ರ ಪ್ರಸ್ತುತ ಅಂತೂ 5ನೇ ಮನೆಯಲ್ಲಿದ್ದಾರೆ. ಈ ತಿಂಗಳ ಪೂರ್ತಿ 29ನೇ ತಾರೀಕುವರೆಗೂ 5ನೇ ಮನೆಯಲ್ಲಿ ಇರ್ತಾರೆ. ಪೂರ್ವ ಪುಣ್ಯದಲ್ಲಿ ಶುಕ್ರ ಇದ್ದಾಗ ಸ್ವಲ್ಪ ಸಂತೋಷ, ಒಳ್ಳೆ ಬಟ್ಟೆ ಹಾಕೊಳ್ಳೋದು, ಅಂದವಾಗಿ ತಯಾರಾಗೋದು, ಅಂದವಾದಂತಹ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು, ಮನೆಯನ್ನ ಸಿಂಗಾರ ಮಾಡುವಂಥದ್ದು, ಅಥವಾ ನೀವು ಫ್ಯಾಷನ್ ಡಿಸೈನಿಂಗ್ ಮಾಡ್ತಾ ಇದ್ರೆ, ಸಿನಿಮಾ ನಟ ನಟಿಯರಾಗ್ತಾ ಇದ್ರೆ, ಕಲಾವಿದರಾಗಿದ್ರೆ, ಈ ತರದಲ್ಲಿ ಶುಕ್ರನ ಸಂಬಂಧಪಟ್ಟ ಯಾವುದೇ ಉದ್ಯೋಗ, ವ್ಯಾಪಾರ, ವಿದ್ಯೆ ಏನೇ ಇದ್ರೂ ಕೂಡ ಖಂಡಿತ ನಿಮ್ಮದು ಎಕ್ಸಲೆಂಟ್ ಆಗಿ ಸಕ್ಸಸ್ ಆಗೋದ್ರಲ್ಲಿ ಸಂದೇಹನೇ ಇಲ್ಲ. ಸೂರ್ಯನ ನೋಡಿ ಭಾಗ್ಯಸ್ಥಾನಾಧಿಪತಿ ನಿಮಗೆ 15ನೇ ತಾರೀಕುವರೆಗೂ ರೋಗ ಸ್ಥಾನದಲ್ಲಿದ್ರೆ 15ನೇ ತಾರೀಕು ನಂತರ ಸಪ್ತಮ ಭಾವಕ್ಕೆ ಬಂದು ಸ್ವಲ್ಪ ಬಲ, ವಿಶೇಷವಾದ ಫಲವನ್ನು ಕೊಡ್ತಾರೆ. ಯಾವಾಗ ಸೂರ್ಯ ಸಪ್ತಮ ಸ್ಥಾನಕ್ಕೆ ಬರ್ತಾರೋ ಅಲ್ಲಿಗೆ ನಿಮಗೆ ಭಾಗ್ಯಾಧಿಪತಿ ಮತ್ತಷ್ಟು ಆಕ್ಟಿವೇಟ್ ಆಗಿ ವಿವಾಹ ಸಂಬಂಧಪಟ್ಟಂತ ವಿಳಂಬ ಅಥವಾ ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತ ವಿಳಂಬಗಳು ದೂರವಾಗಿ ನಿಮಗೆ ಶೀಘ್ರಾತಿ ಶೀಘ್ರವಾಗಿ ವಿವಾಹ ಅಥವಾ ಶುಭ ಕಾರ್ಯಗಳು ನಿಮಗೆ ಅಭಿವೃದ್ಧಿ ಆಗುವಂತಹ ಎಲ್ಲ ಸುಲಕ್ಷಣಗಳು ನಮಗೆ ಕಾಣ್ತಾ ಇದೆ. ಧನುರಾಶಿಯವರಿಗೆ ಈ ತಿಂಗಳು ಏನಾದರೂ ಪರಿಹಾರ ಬೇಕಾ? ಕುಜನಿಂದ ಪರಿಹಾರ ಬೇಡ, ಗುರು ಶುಕ್ರ ಬುಧನಿಂದ ಪರಿಹಾರ ಬೇಡ, ಮತ್ತೆ ಕುಜನಿಂದ ಮತ್ತೆ ವಿಶೇಷವಾಗಿ ಸೂರ್ಯನಿಂದನೂ ಪರಿಹಾರ ಬೇಡ. ಕೇವಲ ಬೇಕಾಗಿರ್ತಕ್ಕಂಥದ್ದು ಶನಿಯಿಂದ ಮಾತ್ರ. ಹಾಗಾಗಿ ಅರ್ಧಾಷ್ಟಮ ಶನಿ ಪ್ರಭಾವ ಇರೋದ್ರಿಂದ ಆ ಪರಿಹಾರವೂ ಬೇಕಾ ಬೇಡವಾ ಅಂತ ನಿಮ್ಮ ಮೂಲ ಜಾತಕವನ್ನು ತೋರಿಸ್ಕೊಂಡು ನೀವು ಡಿಸಿಷನ್ ತಗೊಂಡು ಏನಾದರೂ ಸುಲಭ ಪರಿಹಾರಗಳು ಮಾಡ್ಕೊಳ್ಳಿ. ಖಂಡಿತ ಶನಿಯನ್ನ ಬಲ ಮಾಡಿಕೊಂಡ್ರೆ ಸಾಕು. ಇನ್ನು 8 ಗ್ರಹಗಳು ನಿಮಗೆ ಬಲವಾಗಿದೆ. ತೃತೀಯ ರಾಹು ನಿಮಗೆ ವಿಶೇಷ ಫಲ, 3, 6 ಇದೆಲ್ಲ ರಾಹುಗೆ ಬಹಳ ವಿಶೇಷ, 11 ಇದೆಲ್ಲ ಬಹಳ ವಿಶೇಷ ಫಲ. ಹಾಗಾಗಿ ತೃತೀಯ ರಾಹು ಉತ್ತಮ ಫಲಾಹ ಭವಂತಿ. ಯಾವುದೇ ತರಹದ ಗ್ರಹಗಳ ಬದಲಾವಣೆಗಳು ಬಲಹೀನವಾಗಿಲ್ಲ. ಕೇವಲ ಶನಿ ಮಾತ್ರ ಅರ್ಧಾಷ್ಟಮ ಇರೋದ್ರಿಂದ ಶನಿಯನ್ನ ಆರಾಧನೆ ಮಾಡೋದ್ರಿಂದ ನಿಮಗೆ ವಿಶೇಷ ಫಲ ಸಿಗುತ್ತೆ. ಇದಲ್ಲದೆ ಬೇರೆ ಏನೇನು ಹೇಳುತ್ತೆ? ಸಣ್ಣ ಪುಟ್ಟ ಬದಲಾವಣೆಗಳನ್ನ ಈ ತಿಂಗಳು ನೀವು ಕಾಣ್ತೀರಾ. ಜನರಲೈಸ್ ಆಗಿ ನೋಡೋದಾದ್ರೆ ಈ ತಿಂಗಳು ಸ್ವಲ್ಪ ಬದಲಾವಣೆಗಳು ಕಾಣ್ತೀರಾ. ಆ ಬದಲಾವಣೆಗಳು ನಿಮಗೆ ಚೆನ್ನಾಗಿರುತ್ತೆ. ಯಾವ್ಯಾವ ತರ ಇರುತ್ತೆ? ಹೊಸ ಜವಾಬ್ದಾರಿಗಳು ನಿಮ್ಮನ್ನು ಹುಡ್ಕೊಂಡ್ ಬರುತ್ತೆ, ಅದನ್ನು ಸ್ವೀಕಾರ ಮಾಡಿ. ಅದರಿಂದ ನಿಮ್ಗೆ ತುಂಬಾ ಚೆನ್ನಾಗಿರೋದು. ಅಡ್ಮಿನಿಸ್ಟ್ರೇಷನ್, ಮ್ಯಾನೇಜ್ಮೆಂಟ್ ತುಂಬಾ ಚೆನ್ನಾಗಿದೆ. ಹೋಟೆಲ್ ಬಿಸ್ನೆಸ್ ಮಾಡುವಂತವ್ರಿಗೆ, ರೇಷ್ಮೆ ಬಿಸ್ನೆಸ್ ಮಾಡುವಂತವ್ರಿಗೆ, ಬಟ್ಟೆ ವ್ಯಾಪಾರಿಗಳಿಗೆ ತುಂಬಾ ಚೆನ್ನಾಗಿರುತ್ತೆ. ಉತ್ತಮವಾದಂತಹ ವಿದ್ಯೆ ಪ್ರಾಪ್ತಿ ಇದೆ. ಉತ್ತಮವಾದಂತಹ ಉದ್ಯೋಗದಲ್ಲಿ ಅಭಿವೃದ್ಧಿ ಇದೆ. ಸಹಾಯಕ ನಿಮಗೆ ಹೆಚ್ಚು ಸಿಗುತ್ತೆ. ತಿರಸ್ಕಾರದ ದಾರಿ ಮುಗೀತು, ಪುರಸ್ಕಾರದ ದಾರಿ ಪ್ರಾರಂಭ ಆಯಿತು. ಮಕ್ಕಳಿಂದ ನಿಮಗೆ ಯಶಸ್ಸು, ಒಳ್ಳೆ ಹೆಸರು ಸಿಗುತ್ತೆ. ಅಧಿಕಾರ ಪ್ರಾಪ್ತಿ, ಶತ್ರುಗಳ ಪತನವಾಗುತ್ತೆ. ಮತ್ತೆ ಅಧಿಕಾರ ಅಂತ ಸಿಕ್ಕಿ ತನ್ಮೂಲಕ ಸಂತೃಪ್ತಿ ಅಂತ ಜೀವನ ಪಡಿತೀರಾ. ಲಾಯರ್ಸ್ಗೆ ಮತ್ತೆ ಟೀಚರ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಗೌರವಪ್ರದವಾಗಿರ್ತಕ್ಕಂಥ ಹುದ್ದೆಯಲ್ಲಿ ನೀವು ಕುತ್ಕೊಳ್ತೀರಾ. ಮತ್ತೆ ನಿಮ್ಮ ಪರ್ಸನಲ್ ವಿಚಾರಗಳನ್ನ ಯಾರ ಹತ್ರನೂ ಶೇರ್ ಮಾಡಕ್ ಹೋಗ್ಬೇಡಿ. ನಿಮ್ಮ ಒಂದು ವೀಕ್ನೆಸ್ ಅನ್ನ ಯಾರಿಗೂ ಹೇಳಕ್ ಹೋಗ್ಬೇಡಿ. ಸ್ಟ್ರೆಂತ್ ಅನ್ನ 1000 ಜನಕ್ಕೆ ಹೇಳಿ. ಭೂಮಿ, ಮನೆ ಸಂಬಂಧಪಟ್ಟಂತ ಯಾವುದೇ ವಿಚಾರ ಕೈ ಹಾಕಿದ್ರು ಸಕ್ಸಸ್ ಇದೆ. ವ್ಯಾಪಾರಕ್ಕೆ ನಾನಾ ವಿಧವಾಗಿರ್ತಕ್ಕಂಥ ಕಡೆಯಿಂದ ನಿಮಗೆ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ. ಅದಲ್ಲದೆ ಯಶಸ್ಸಿಗೆ ನಿಮಗೆ ಒಂದೇ ಮೆಟ್ಟಲು ಕಾದಿದೆ. ನೀವು ಸ್ವಲ್ಪ ಹೆಚ್ಚು ಕಷ್ಟಪಡಬೇಕಷ್ಟೇ. ಆಮೇಲೆ ತುಂಬಾ ಭೋಜನವನ್ನ ಸೇವೆ ಮಾಡೋದ್ರಿಂದ ಸ್ವಲ್ಪ ಅಗ್ನಿಮಾಂದ್ಯಗಳು ಆಗುವಂತ ಸಾಧ್ಯತೆ, ತನ್ಮೂಲಕ ಸ್ವಲ್ಪ ಡೈಜೆಸ್ಟಿವ್ ಸಿಸ್ಟಮ್ ಇಶ್ಯೂಸ್ ಆಗುತ್ತೆ. ಆ ಆರೋಗ್ಯದ ಕಡೆ ಮಾತ್ರ ಗಮನ ಕೊಡೋದು ಒಳ್ಳೆಯದು. ಮಿತ್ರರು, ನಿಮಗೆ ಸ್ನೇಹಿತರು, ಬಂಧುಗಳು ಎಲ್ಲರ ಸಹಾಯ ಹಸ್ತ ಸಿಗುತ್ತೆ. ಗಂಡಾಂತರಗಳಿದ್ರೆ ನಿಮಗೆ ಈ ತಿಂಗಳು ದೂರವಾಗುತ್ತೆ. ಮಕ್ಕಳಿಂದ ಲಾಭಾಯ. ಮತ್ತೆ ಯಾವಾಗಲೂ ಸದಾ ಪಾಸಿಟಿವ್ ಆಗಿ ಥಿಂಕ್ ಮಾಡುವಂತಹ ಒಂದು ಸನ್ನಿವೇಶಗಳು ನಿಮಗೆ ಕ್ರಿಯೇಟ್ ಆಗುತ್ತೆ. ತನ್ಮೂಲಕ ಅದು ಕೂಡ ನಿಮಗೆ ಪಾಸಿಟಿವ್ ಆಗಿದೆ. ಆರೋಗ್ಯಕ್ಕೆ, ಆಯುಷ್ಗೆ ಯಾವುದೇ ತರ ತೊಂದರೆ ಇಲ್ಲ. ಉದ್ಯೋಗದಲ್ಲಿ ಪ್ರಗತಿ, ಧನಲಾಭ, ಕ್ರಯ ವಿಕ್ರಯ, ವ್ಯಾಪಾರದಲ್ಲಿ ತಗೊಳ್ಳೋದು ಕೊಳ್ಳೋದು ಮಾರೋದು ಇದರಲ್ಲೂ ತುಂಬಾ ಚೆನ್ನಾಗಿದೆ. ಸರ್ಕಾರಿ ಕೆಲಸಕ್ಕೆ ಬಹಳಷ್ಟು ಅನುಕೂಲ. ಅಧಿಕಾರ ವರ್ಗ ಪ್ರಾಪ್ತಿಯಾಗುವಂಥದ್ದು. ಮತ್ತೆ ಸ್ವಲ್ಪ ಅಪಾಯ ಯಾವ್ದ್ರಲ್ಲಿ ಇದೆ ಅಂದ್ರೆ ವೆಹಿಕಲ್ ಡ್ರೈವಿಂಗ್ ಅಲ್ಲಿ ಸ್ವಲ್ಪ ಅಪಾಯ ಇದೆ.
ಹುಷಾರಾಗಿರಿ. ಆದರೂ ಮಾಲೀಕರಿಗೆ, ಚಾಲಕರಿಗೆ, ವೆಹಿಕಲ್ ಬಿಸ್ನೆಸ್ ಮಾಡುವಂಥವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಕಾರಣ ಶುಕ್ರ ಪಂಚಮದಲ್ಲಿದ್ದಾನೆ. ಹಾಗಾಗಿ ಏನು ಸಮಸ್ಯೆ, ಏನು ಭಯಪಡೋ ಅವಶ್ಯಕತೆ ಇಲ್ಲ. ಮತ್ತೆ ಸಾಧ್ಯವಾದಷ್ಟು ದೈವಿಕವಾಗಿರಿ. ಗುರು ಸ್ಮರಣೆ, ಗುರು ಪ್ರಾರ್ಥನೆ ಹೆಚ್ಚು ಮಾಡಿ. ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡ್ತೀರಾ. ಶತ್ರುಗಳೇ ನಿಮಗೆ ಮಿತ್ರರಾಗ್ತಾರೆ. ತನ್ಮೂಲಕ ಪಾಸಿಟಿವ್ ಅನ್ನುವಂಥದ್ದು ನಿಮಗೆ ಸಿಗುವಂಥ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ನಂಬಿಕೆ ದ್ರೋಹ ಸ್ವಲ್ಪ ಬಗೆಯುವ ಸಾಧ್ಯತೆ ಇದೆ. ಸಾಧ್ಯವಾದಷ್ಟು ಯಾರನ್ನು ಪರಿಪೂರ್ಣ ನಂಬಲಿಕ್ಕೆ ಹೋಗಬೇಡಿ. ಪರಿಪೂರ್ಣ ನಂಬಿಕೆ ನಿಮಗೆ ಸ್ವಲ್ಪ ಅಸಮಾಧಾನವನ್ನು ತಂದುಕೊಡುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಕಳೆದೋದ ವಸ್ತುಗಳು ಸಿಗುತ್ತೆ. ಬರದೇ ಇರ್ತಕ್ಕಂಥ ಹಣ ಬರುವ ಸಾಧ್ಯತೆ ಇರುತ್ತೆ. ದೂರ ಪ್ರಯಾಣ ಮಾಡ್ತೀರಾ. ಸ್ವಲ್ಪ ಕುಟುಂಬ ಜೊತೆ ಜೀವನವನ್ನು ಕಳೀತೀರಾ. ಸಾಧ್ಯವಾದಷ್ಟು ಕೂಡ ನಿಮಗೆ ಸಂತೋಷ, ಸಡಗರ, ಸಂಭ್ರಮ ಅನ್ನುವಂಥದ್ದು ಈ ತಿಂಗಳು ಹೆಚ್ಚು ಕಾಣ್ತಾ ಇದೆ. ಓವರಾಲ್ ನೋಡಿದಾಗ 9 ಗ್ರಹದಲ್ಲಿ 8 ಗ್ರಹಗಳು ನಿಮಗೆ ಈ ತಿಂಗಳಲ್ಲಿ ಗ್ರಹಗತಿಗಳ ಪ್ರಕಾರ ಬಲಿಷ್ಠವಾಗಿದ್ದು, ಕೇವಲ ಶನಿ ಮಾತ್ರ ಚೆನ್ನಾಗಿಲ್ಲದೆ ಇರೋದ್ರಿಂದ ಶನಿಯನ್ನ ಆರಾಧನೆ ಮಾಡ್ತಾ ಮೂಲ ಜಾತಕವನ್ನು ತೋರಿಸ್ತಾ ಏನಾದರೂ ಸುಲಭ ಪರಿಹಾರ ಮಾಡ್ಕೊಳ್ಳಿ. ಅಷ್ಟು ಬಿಟ್ಟು ಇನ್ನೇನು ಟೆನ್ಷನ್ ಬೇಡ, ಇನ್ನೇನು ಸ್ಟ್ರೆಸ್ ಬೇಡ. ಧನು ರಾಶಿಯವರು ಏನೇ ಹೊಸ ಕೆಲಸ ಮಾಡ್ಬೇಕಾದ್ರೂ ಪ್ರಯತ್ನ ಶುರು ಮಾಡಿ, ಖಂಡಿತ ಆಗುತ್ತೆ. ದೊಡ್ಡ ದೊಡ್ಡ ನಿರ್ಧಾರಗಳಂತ ತೆಗೆದುಕೊಳ್ಬಹುದು. ಶೇರ್ ಬಿಸ್ನೆಸ್ ಅಲ್ಲಿ ಕೂಡ ತುಂಬಾ ಚೆನ್ನಾಗುತ್ತೆ. ಒಂದು ಹಂತಕ್ಕೆ ನೆಕ್ಸ್ಟ್ ಸ್ಟೆಪ್ ಅನ್ನ ನೀವು ಇಡ್ಲಿಕ್ಕೆ ಪ್ರಾರಂಭ ಆಯ್ತು. ನಾನು ಆಗಲೇ ಹೇಳಿದೆ, ಜಯಕ್ಕೆ ಅಥವಾ ವಿಜಯಕ್ಕೆ ಒಂದೇ ಒಂದು ಮೆಟ್ಲು ಬಾಕಿ ಇದೆ. ನಿಮಗೆ ಪ್ರಯತ್ನ ಪಡಬೇಕು. ವಿದ್ಯಾರ್ಥಿಗಳಾಗ್ಲಿ, ಉದ್ಯೋಗ ಮಾಡೋರಾಗ್ಲಿ, ವ್ಯಾಪಾರದವರಾಗ್ಲಿ, ಅಥವಾ ಸೆಲ್ಫ್ ಎಂಪ್ಲಾಯ್ಮೆಂಟ್ ಇರೋರಾಗ್ಲಿ, ಯಾರೇ ಆಗ್ಲಿ, ಹಣವನ್ನು ಸಂಪಾದನೆ ಮಾಡುವಂತ ಮೂಲ ಏನಿದೆ ಆ ಮೂಲವನ್ನ ಗೌರವಿಸಿ ಅದನ್ನ ನೀವು ಸಿಕ್ಕಾಪಟ್ಟೆ ಭಕ್ತಿಯಿಂದ, ಪ್ರೀತಿಯಿಂದ ನೀವು ಆ ಕೆಲಸವನ್ನು ಮಾಡಿದ್ರೆ ಖಂಡಿತ ಯಶಸ್ಸು ಅನ್ನುವಂಥದ್ದು ನಿಮ್ಮ ಹಿಂದೆನೇ ಇರುತ್ತೆ. ಈ ತಿಂಗಳು ನೂತನ ವಾಹನ ಖರೀದಿ ಮಾಡ್ಬೋದು, ನೂತನ ವಸ್ತ್ರ ಖರೀದಿ ಮಾಡ್ಬೋದು, ನೂತನ ಗೃಹ ಖರೀದಿ ಮಾಡ್ಬೋದು. ಎಲ್ಲ ತರಹದ ಸಾಧ್ಯತೆ ಇದೆ. ಇದಕ್ಕೆಲ್ಲ ಬೇಕಾಗಿರೋದು ಏನಂದ್ರೆ ನಿಮ್ಮ ಪ್ರಯತ್ನ. ಆ ಪ್ರಯತ್ನ ಬಲಿಷ್ಠವಾಗಿದ್ದು ಶನಿಯ ಆರಾಧನೆ ಮತ್ತಷ್ಟು ಇದ್ರೆ ನಿಮಗೆ ಖಂಡಿತವಾಗ್ಲು ವಿಶೇಷವಾದ ಫಲ ಅನ್ನುವಂಥದ್ದು ಈ ತಿಂಗಳು ಧನುರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಸಿಗುತ್ತೆ. ಭಯಪಡೋ ಅವಶ್ಯಕತೆ ಇಲ್ಲ. ಧೈರ್ಯವಾಗಿರಿ. ಭಗವಂತ ನಿಮಗೆ ಬಹಳಷ್ಟು ದೊಡ್ಡದಾದಂಥ ಪ್ರಮಾಣದಲ್ಲಿ ಅನುಗ್ರಹ ಮಾಡಿ ಸುಖವಾಗಿಡ್ಲಿಕ್ಕೆ ನಿಮಗೆ ಪ್ರಾರಂಭ ಮಾಡ್ತಿದ್ದಾನೆ. ತನ್ಮೂಲಕ ನೀವು ಸಂತಸದ ವಾತಾವರಣವನ್ನ ಕಂಡುಕೊಳ್ತೀರಾ. ನೋಡಿದ್ರ ವೀಕ್ಷಕರೇ, ಧನುರಾಶಿಯವರ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.